ವಿಹಾನು ಇವನೇನು ನನಗೆ ಎಷ್ಟು ಕೂಗಿದ್ರು ನೋಡೋದೇ ಇಲ್ಲ. ಲೇ ವಿಹಾನು, ಇದೇನಿದು ಕುರಿಗಳು ಸುದ್ದಿ ನೋಡ್ಬಿಟ್ಟು ಅಮ್ಮ ಅಮ್ಮ ಅಂತ ಬರ್ತಾವನೆ. ಲೇ ಸುದ್ದಿ, ಓ ಇಲ್ಲಿಗೆ ಬಂದಿದ್ರೇನಕ್ಕ? ಹೂನೆ, ನೀನ ಈ ಕಡೆಗೆ ಬಂದಿದ್ಯಾ? ಕುರಿಗಳು ಮೇಲ್ಸಕ್ ಬರೋದು ನಾನು ಇಲ್ಲಿಗೆ. ಲೇ ಇದೆಲ್ಲ ಇವನು ನೀನಂತ ಹಿಂಗ್ ಬರ್ತಾವನೆ. ಓ ಎಲ್ಲೋ ಸರೋಜಕ್ಕನಂತ ಬಂದಿರ್ಬೇಕು ನಿನ್ನ ಹತ್ರಕ್ಕ. ಓ ಇರ್ಬೋದೇನೋ, ಸರ್ ಆಯ್ತು ಬಿಡು. ಓ ಸರೋಜಮ್ಮ ಅನ್ಕೊಂಡವ್ ನೀನು ಲೇ. ಹ್ಞೂ ಇದ್ರು ಇರ್ಬೋದು ಹೇಳಕ್ಕ. ನಿಮ್ಮ ಅಮ್ಮನ ಅಮ್ಮನು ವಿಹಾನು ವಿಹಾನು ಹೆಚ್ಚು ನೋಡಲ್ಲ ಅಮ್ಮ ಕೂಗ್ತಾವಳೆ. ಇದೇನಿದು ನಾವು ವಿಹಾನು ಅಂತ ಕೂಗೋದು? ಚಿನ್ನು ಏನ್ ಮಾಡಿದ್ದೆ ಅಡ್ಗೆ? ನಾನಾ ರಾತ್ರಿ ಒಂದೆರಡು ಮುದ್ದೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ನಿ ಕುರಿಗಳ ಮನೆಗೆ. ಅದೇ ಬೆಳಗ್ಗೆ ಮೊಸರು ಹಾಕೊಂತಿದ್ದೆ. ಮನೆಗೆ ಬರಲ್ಲಕ್ಕ ನೀನು? ಇಲ್ಲ ಸಿದ್ದಿ ಇಲ್ಲೇ ಇರ್ತೀನಿ. ನಡಿಯಕ್ಕ, ಹೊಸ ಮನೆಗೆ ನಡಿಯಕ್ಕ. ಅಕ್ಕ ಇನ್ನು ಹೋಗಲ್ಲಕ್ಕ ಅಲ್ಲಕ್ಕ? ಇಲ್ಲ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಊರಕ್ಕೂ ಬರಲ್ಲ, ಇದೇ ಮನೆಗೆ ಇರ್ತೀನಿ. ಅಯ್ಯೋ ಹೊಸ ಮನೆಗೆ ಯಾರು ಇಲ್ಲ, ನಡಿಯಕ್ಕೋ. 2 ದಿವಸ ನಾನು ಅಲ್ಲಿ ಇಲ್ದಿದ್ದಕ್ಕ ನನ್ನ ಮರ್ತಾ ಹೋಗ್ತಾವ್ ನೋಡು. ಇಲ್ಲ ನಿಮ್ಮ ಯಜಮಾನ್ ಹತ್ರ ಇರ್ತಾನೆ, ಇಲ್ಲ ಆಟ ಆಡ್ಕೊಂಡಿರ್ತಾನೆ. ನಾನು ಎಷ್ಟು ಕೂಗುದು ಬರೋದೇ ಇಲ್ಲ ಇವನು. 2 ದಿವಸ ರೂಢಿ ತಪ್ಪೋಗಿತ್ತಲ್ಲ ಅದಕ್ಕ. ಬರಲಿ ಬರಲಿ. ಯಾರಮ್ಮ ಅದು ಕುರಿಗೆ ಬಿಟ್ಟಿರೋದು? ಮನೆ ಹತ್ರ 1-2 ಹೂ ಗಿಡಗಳು ಹಾಕೋಣಂಗಿಲ್ಲ. ದೇವ್ರ ತಲೆ ಮೇಲೆ ಇಕ್ಕನ ಅಂತ ಹೂ ಗಿಡಗಳು ಹಾಕಿದ್ವಿ, ಎಲ್ಲ ಮೇದ ಹಾಕಿದ್ವು. ಸಿದ್ದಿ ಕೋ ಬನ್ನಿ ಬನ್ನಿ. ಅಪ್ಪ ಇಳಿ ಯೋಚಿನ ಬರ್ತೀನಿರಾ. ಲೇ ಯಾವ ಸಿದ್ದಿ ಏನಕ್ಕ ಈಗಿಟ ಆ ಕಡೆಗೆ ಹೋದಾಗ ಹೂ ಗಿಡಗಳು ಅವೆ ಕಿತ್ಕೊಂಬಂದು ಕೊಡ್ತೀನಿ ಬಿಡಿ. ಏನು ಮಾಡೋದು? ಮೇದಾಕ್ಬಿಟ್ಟವೆ. ಅಲ್ಲೇ ನಿನ್ನ ವಾರ್ಕಿತ್ತಿ ಬಂದವಳಂತೆ, ಹೌದೇನು? ಮೊದಲೇಗ ನೀನು ಬಿಟ್ಬಿಟ್ಟವಳೇನು? ಅಯ್ಯ ಬಿಟ್ಟಿಲ್ಲಮ್ಮ, ನಾವೇ ಹೋಗಿ ಕರ್ಕೊಂಬಂದಿದ್ದು. ಅದೇನು ಅಲ್ಲೇ ನಿಮ್ಗೆ ಗಂಡ ಜೊತೆ ಬಳಕೆ ಏನಿಲ್ಲ, ನಿಂಗೆ ಹೋಗಲೆ. ಅಯ್ಯ ಹೋಗ್ಲಿ, ಎಲ್ಲನ ಒಂದು ಆಶ್ರಮಕ್ಕನ ಸೇರ್ಕೊಂಬಿಟ್ಟು ಸಾಧುವಾಗಿ ಹೋಗ್ಬಿಡೋಗೆ. ನಂಗೆ ಇಷ್ಟ ಇಲ್ಲ. ನಂಗೆ ಇಷ್ಟ ಇಲ್ಲ. ಅದೇನು ಮನೆಗೆ ಬರ್ತೀರಿ ಇಲ್ಲಿ ಪ್ರಾರ್ಥಕ್ಕೆ ಸೇರ್ಕೊಂಬಿಟ್ಟವಳೆ? ಏನೋ ಮನೆಗೆ ಬರೋಕೆ ಇಷ್ಟ ಇಲ್ಲಂತೆ, ಅದಕ್ಕೆ ಇಲ್ಲೇ ಅವಳೆ. ಓ ನಿನ್ನೆಯಿಂದ ನಿಮ್ಮ ಯಜಮಾನ್ ಓದ್ಕೊಂಡು ಹೋಗಿದ್ದೆ ಬ್ಯಾಗುಗಳಮ್ಮ, ಓದ್ಕೊಂಡು ಹೋಗಿದ್ದೆ. ಹೆಂಗೋ ಅವರಿಬ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಕ್ಕ. ಹಂಗಾದ್ರೆ ಹೋಗಲ್ಲ ಇನ್ನ ಮಗು? ಆಗ ಮಗು ಎತ್ಕೊಂಡ್ಬಂದು ನೋಡಿ, ಗಂಡು ಮಗು. ಚೆನ್ನಾಗದೆ. ಇದೇನ್ಲೇ ನಿಮ್ಮ ಯಜಮಾನ್ ಇದ್ದಂಗಿಲ್ಲ, ನೀನು ಸೇರ್ಬಿಡು. ಆ ಮೊದಲನೇ ಗಂಡು ಇದ್ದಂಗಿರೋದು. ಇನ್ಮೇಲೆ ಅದ್ರ ಮಾನವಾಗಿ ಬದುಕು ಅಂತ ಹೇಳಲೇ. ಇರ್ತಾಳೆ ಬಿಡು. ಇವಾಗ ಏನು ಕಮ್ಮಿ ಮಾಡೋ ನನ್ನ ಗಂಡು? ನೀನು ಹೇಳ್ತಾ ಇದೀಯಾ ಬ್ಯಾಗ್ಗಳು ಒರೆಸಿ ಕಳ್ಸಿದ್ನು ಅಂತ. ಒರೆಸಿ ಕಳ್ಸಿದ್ದೆ ಅಲ್ಲಮ್ಮ, ಬತ್ತಾನೆ ಅವೆ ನನ್ನ ಬೆಳಗ್ಗೆಯಿಂದ ಬ್ಯಾಗ್ಗಳು. ಬತ್ತಾನೆ ಹೋಟ್ಲಾಗ ಒಂದಷ್ಟು ಕಟ್ಕೊಂಬನ್ನು ತಿಂದ್ರೇನು, ರಾತ್ರಿನೂ ಹೋಟ್ಲಾಗೆ ಕಟ್ಸ್ಕೊಂಬತ್ತಾ ಇದ್ನು. ಅಲ್ಲೇ ಇವಳು ಬಂದವಳ ನಿನ್ನ ಮಗಳಿಗೆ ನನ್ನ ಕೊಡ್ತಾಳೇನೆ. ಅಯ್ಯೋ ಆ ಊರಾಗಿ ಇವಾಗ ಕಟ್ಟಿರೋ ಹೊಸಮನೆ ನನ್ನ ಮಗಳ ಹೆಸರಾಗೆ ಇರೋದು. ಹೌದಾ? ಅವಳಿಗೆ ತಿಳಿಯೋದ ಈ ಮಾತು? ಇಲ್ಲ ತಿಳಿದು. ನನ್ನ ಗಂಡು ಹೇಳೋನು ಅದೇನೋ ನನಗಂತೂ ತಿಳಿದು. ಒಳ್ಳೆ ಕೆಲಸ ಮಾಡಿದ್ಲೆ. ನಾನು ನಿನ್ನ ದಡ್ಡಿ ಅನ್ಕೊಂಡಿದ್ನಿ. ಹೊಸಮನೆ ಹಾಗಾದ್ರೆ ನಿನ್ನ ಮಗಳ ಹೆಸರಿಗೆನ ಬರ್ತಿರೋದು? ನನ್ನ ಮಗಳ ಹೆಸರಿಗೆ. ನನ್ನ ಮಗಳ ಹೆಸರಿಗೆ ಬರ್ಸ್ಬಿಟ್ಟೆ ಈ ಅಮ್ಮನ ಕರ್ಸ್ಕೊಂಡಿರೋದು ನಾನು. ಎಂತ ಮಾತು ಹೇಳ್ಬಿಡ್ತೀಯಕ್ಕೋ? ನನ್ನ ಮಗಳಿಗೆ ಏನು ಕೊಡ್ತಿದ್ರೆ ಹೆಂಗೆ? ನನ್ನ ಶಕ್ತಿ ಇರೋವರ್ಗೂ ಈ ಕುರಿಗಳು ಮೇಯಿಸ್ತೀನಿ. ಇನ್ನೂ ಒಂದು 20 ಕುರಿ ಮಾಡ್ಕೊತೀನಿ, 100 ಕುರಿ ಆತವೆ. ನನ್ನ ಶಕ್ತಿ ಹೋದ್ಮೇಲೆ ಎಲ್ಲ ಮಾರ್ಬಿಟ್ಟು ಆ ದುಡ್ಡು ನನ್ನ ಮಗಳಿಗೆ ಕೊಡೋದು. ನನ್ನ ಮಗಳಿಗೆ ಏನು ಕಮ್ಮಿ ಮಾಡಿಲ್ಲಮ್ಮೋ. ಇವಾಗ ಮೊನ್ನೆ ಜಮೀನು ಮಾರಿದ್ನಲ್ಲ, ಅದ್ರಾಗ ಒಂದು 15 ಲಕ್ಷ ಅವಳ ಹೆಸರು ಫಿಕ್ಸೆಡ್ ಮಾಡಿಸಿದ್ದೀನಿ. ಎಂಥವಳ ನಾನು? ನನ್ನ ಮಗಳಿಗೆ ಮೋಸ ಮಾಡಲಿ ನಾನು? ಹೋಗ್ಲಿ ಬಿಡು, ಮನೆ ಒಳ್ಳೆ ಚೆನ್ನಾಗಿ ಕಟ್ಟೋನ್ಲೆ. ನನ್ನ ಮಗಳಿಗೆ ಅದು ಮನೆ. ಇರೋಷ್ಟು ದಿವಸ ಯಾರನ್ನ ಬೇರೆಯವ್ರು ಇರಲಿ ಬಿಡು. ಆಮೇಲೆ ಬೇಕಾದ್ರೆ ಅವಳು ಇಷ್ಟ ಬಾಡಿಗೆಗನ ಕೊಡ್ಲಿ, ಇಲ್ಲ ಅವಳನ್ನ ಬಂದು ಇದ್ಕೊಂಡ್ಲಿ. ನಿನ್ನ ಮಗಳಿಗೆ ಒಂದು ಗಂಡು ಮಗು ಅಲ್ಲ? ಒಂದು ಗಂಡು ಮಗು. ಮೊನ್ನೆ ಅಮೇರಿಕಕ್ಕೆ ಹೋದ್ರು. ಹೌದೇನೆ? ಹಂಗಾರೆ ಬೆಂಗಳೂರಾಗ ಇಲ್ಲೇನೆ ಅವರು? ಇಲ್ಲಕ್ಕೋ ಇದು ಈಗಕ್ಕ ಮೇಲೆ ಓಡಾಡ್ತದಲ್ಲಕ್ಕ ಹೆಲಿಕಾಪ್ಟ್ರು, ಅದ್ರಾಗ ಹೋಗಿದ್ದು 8 ಗಂಡವ್ರಿಬ್ರು. ಅಮ್ಮ ಪರವಾಗಿಲ್ಲಲೇ. ಇಲ್ಲ ಯಾವ್ದು ಆಸ್ಪತ್ರೆ ಕೆಲಸ ಮಾಡ್ತಾಳೆ ಅಂದಲ್ಲೇ? ಇಲ್ಲಕ್ಕೋ ಹೋದ್ರು ಇಬ್ರು. ಅದೇನೋ ಅಪ್ಲಿಕೇಶನ್ಗಳು ಹಾಕಿದ್ರಂತೆ ಇಬ್ರು, ಕೆಲಸ ಸಿಕ್ತಂತೆ ಹೋದ್ರು. ಸರಿ ಬಿಡು, ಸರಿ ಬೋಲಾದಳೆ. ನೀನು ನಿಮ್ಮ ಯಜಮಾನ ಏನು ತಿಳಿದಿದ್ದಂಗೆ ಇರ್ತೀರಿ? ನಾವಿದ್ದೀರಿ ಏನಕ್ಕ ಬಾಯ್ ಬಡ್ಕಣಕ್ಕ? ಇಲ್ಲ ಆಸ್ತಿಗೂ ಕೊಟ್ಟರೆ ಅವಳನ್ನ ಚೆನ್ನಾಗಿ ಓದಿಸಿದ್ರೆ ಇವಾಗ ನೋಡು ಅಮೇರಿಕನಕ್ಕೆ ಹೋಗೋರಂತೆ. ಸರಮ್ಮ ಸರಿ. ಇನ್ನೇನು ಬಿಡು, ನಿನ್ನ ಮಗಳಿಗೆ ಕಮ್ಮಿ ದಂಡಿಗೆ ಸಂಪಾದನೆ ಮಾಡ್ತಾರೆ. ಇವಳನ್ನ ಇಲ್ಲೇ ಇಟ್ಕೊಳೋದು ನೋಡ್ರಿ, ಕಳ್ಸಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಇರ್ತಾಳೆ. ಅಲ್ಲೇ ಇರ್ಬೇಕು, ಬರ್ತೀನಿ ನಾನು. ನೋಡು ಅಮ್ಮ ಅಲ್ಲೇ ಇರು. ರೇಹಾನು ಯಾಕಪ್ಪ? ಯಾಕ ರೇಹಾನು? ಯಾಕಮ್ಮ? ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ನೀನು? ಅಲ್ಲೇಳ ಇತ್ತಿಂದತ್ತ ನೀನು ನೋಡ್ಕೊಂಡಿರೋಕ್ಕಾಗ್ತದೆ? ನಾನು ಕುರ್ಗಿ ಮೇಲ್ಸಕ್ಕೆ ಹೋಗ್ಬೇಕು. ಹೋಗ ನೀನು. ಅಲ್ಲೇ ನಿಮ್ಮ ಅಮ್ಮನ ಅಲ್ಲೇ ಅವಳು ನೋಡು. ರೇಹಾನು ಪುಟ್ಟ ಚಿಚಿ
ಕಳ ಜಾಣ ಇವನು, ಜಾಣ ಮರಿ ಇವನು. ನಗ್ಯದ್ ನಡಿ, ಹೆಂಗ್ ನಗಿತಾನೆ, ನಗ್ಯದ್ ನಡ. ನಡಿ ನಡಿಮ್ಮ, ಗೋಧಿ ತಿನ್ನಿಸ್ತೀನಿ ನಡಿ. ಬಜ್ಜಿ ಬೇಕಾ? ಬಜ್ಜಿ ಬೇಕಂತಮ್ಮ. ಈಗ ಬಜ್ಜಿ ಕುಡಿಯಲ್ಲ, ಹೂ ಅಲ್ಲ ತಿನ್ನೋದು, ಬಜ್ಜಿ ಕುಡಿಯೋದು ನೀನು. ಅಲ್ಲ ಬಜ್ಜಿ ಕುಡಿತಾನೆ ಇರ್ಲಿಲ್ಲ, ಇವಾಗ ಏನು ನೆನ್ನೆಯಿಂದ ಬಂದಾಗಿಂದ ಬಜ್ಜಿ ಬಜ್ಜಿ ಅಂತ ಇದೆಯಾ? ಸರೋಜ್ ಹಾಲು ಕುರ್ಸಿ ರೂಢಿ ಮಾಡ್ಬಿಟ್ಟವಳಿಂಕ. ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲ ನೀನು, ಇವಾಗ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಓಹೋ, ನಿನ್ನೆಯಿಂದ ಇವಾಗ ಅಮ್ಮ ಅನ್ನೋದು ಬಂದೈತಾ ನಿನ್ ಬಾಯೊಳಗೆ? ಅಮ್ಮ ಬಜ್ಜಿ ಬೇಕತ್ತೆ, ಬಜ್ಜಿ. ಮಾತಾಡಿ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಇವಾಗ ನೋಡಿದ್ರೆ ಏನು ಮಾತಾಡಲ್ಲ. ಬೇಕು ಬಜ್ಜಿ ಬೇಕು. మరి ರಾಧಾ ಇಲ್ಲಿ, ರಾಧಾ ಅಲ್ಲೇ ಆರಾಧ್ಯ ಬಾ, ವಿಹಾನ್ ಕೂಗ್ತಾನ್ ಬಾ. ಗೋ ರಾಧಾ ಅಲ್ಲಿ ಬರ್ತಾಳ ನೋಡ, ನೋಡ ಅಲ್ಲಿ ರಾಧಾ ಅನ್ನೋ ಪಟ್ಟಿ ತಿರ್ಗಿ ನೋಡ್ತಾ ಇದ್ದೆ, ಯಾಕೋ? ಹೊಸ ನಡಿ, ಕೊಡ್ತೀನಿ ನಡಿ. ನನ್ನ ಮನೆ ಅಂಗಿನ ಅರಮನೆ ಇಲ್ಲ, ನನ್ನ ಮನೆ ಅಂಗಿನ ಅರಮನೆ ಇಲ್ಲ. ಓ ಯತ್ತೆ, ಬಾ ಬಾ ಬಾ. ಗಡಪ ಬಚಾನೆ ಎಲ್ಲ ಏನು ಊಲಿ ಏನು ಹಾಕಿಲ್ಲ. ಓ ನೀನು ದೊಡ್ಡದು ಬಂಗಲೆ ಕಳ್ಸ್ಕೊಟ್ಟಿದ್ಯಾ ನೀನು? ನೋಡಮ್ಮ, ಓಹೋ ಗುಡು ಪ್ರವೇಶಕ್ಕೆ ಅಮ್ಮನ್ಗ ಪೂಜೆ ಮಾಡಿಸ್ಬೇಕಂತೆ. ಪೂಜೆ ನಾನೇ ಪೂಜೆ ಮಾಡಿದ್ದೀನಿ. ಏನು ಮಾಡಿಲ್ಲ, ರಾತ್ರಿಯಿಂದ ಒಂದಿಷ್ಟಪ್ಪ ಇಟ್ಟಿತ್ತು, ಅದನ್ನೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೊಟ್ಟಿ ತಟ್ಟಿ ಇಕ್ಕಿದ್ದೀನಿ. ನಮ್ಮ ಯಜಮಾನ ಹೇಳ್ತೀನಿ, ನಂಗೊಂದು 3 ಎಲ್ಲ ಇಕ್ಕಿದ್ದೀನಿ ತಿನ್ನಕ್ಕ. ಓ ಬರ್ಲಿ ಬರ್ಲಿ ಎಲ್ಲಾರು. ಅಯ್ಯೋ ಅತ್ತೆ, ಎಲೆ ಒಂದು ಕೊಟ್ಟು 200 ರೂಪಾಯಿ ಅಂತೆ. 50 ಗ್ರಾಮ್ ಅಡಿಕೆ 80 ರೂಪಾಯಿ ಅಂತೆ. ನಮ್ಮ ಯಜಮಾನ ಫೋನ್ ಮಾಡಿದ್ನು, ಇಷ್ಟಿಷ್ಟು ರೇಟ್ ಆಗವೆ, ಹೆಂಗೆ ತಗೊಂಬರ್ಲ ಬೇಡ ಅಂತ. ನಾನು ಬೇಡಪ್ಪ, ಬರೀ ಒಂದು ಬಾಳೆಹಣ್ಣು 1 kg ತಗೊಂಬ ಸಾಕು. ಎಷ್ಟು ಜನ ಬರ್ತಾರೆ? 12 ಜನ ಬರ್ತಾರೆ. ಒಂದೊಂದು ಬಾಳೆಹಣ್ಣು ಕೊಡ್ತೀನಿ ಅಂತ ಹೇಳಿದ್ನಿ. ತಂದವನೆ 1 ಡಜನ್ ಬಾಳೆಹಣ್ಣು. ಬಂದವ್ರಿಗೆಲ್ಲ ಒಂದೊಂದು ಬಾಳೆಹಣ್ಣು ಒಂದಿಷ್ಟು ಅರ್ಶಿನ ಕೊಡ್ತೀನಿ. ಅಯ್ಯ ನೀನು ಹೊಟ್ಟೆ ಉಡೋಗ ನಾನು ಏನೇನೋ ಅಡುಗೆ ಮಾಡೋಲೇನು ಅಂತ ಬಂದಿನಿ ನಾನು. ಇಲ್ಲ ಇಲ್ಲ, ಯಾವುದು ಮಾಡಿಲ್ಲ. ನೀನು ಏನೇನು ಮಾಡಿದ್ರೆ ಕೊಡು. ತಡಿ ಆತು. ಇರು ಬಂದಿದ್ದಕ್ಕೆ ಬರೀ ಕೈಗೆ ಹಾಕೋತೀಯ? ಏನೋ ತೀತು ತೊತ್ತಲೆ, ತೀತು ತೊತ್ತಲೆ ಏಕೋನಚ್ಚಿನಿ, ಏಕೋನಾಗೆ ನಾನು ಗಂಡಕ್ಕೆ ಕೊಡ್ತೀನಿ. ಏನೋ ತೀತಾನ ಅವನು. ಏನೇನು ತೀತು ತನ್ನವನೇ? ಇಂದತ್ತೆ ಇಂದ ಇಲ್ಲ ಇದೆ ಅಲ್ಲೇ ಒಂದೇ ಒಂದು ಬಾಳೆಹಣ್ಣು ತೊತ್ತಾಳಿಯಾ? ಆಯಾ ಗೃಹ ಪ್ರವೇಶ ಮಾಡಿದ್ದೀನಿ ಅಮ್ಮ. ಇಂದ ಬಾಳೆಹಣ್ಣು ಅಚ್ಚನೆ. ಅಷ್ಟೇ. ಲೇ ಶರಂಟಿ, ಏನಮ್ಮ ಜಯಮ್ಮ? ತಟ್ಟೆ ನಾನೇ ಎತ್ಕೊಂಬರ್ಲಾ ಇಲ್ಲ ನೀನೇ ಎಲೆ ಹಾಕ್ತೀಯ? ಏನಕ್ಕ? ಅಲ್ಲ ನೆನ್ನೆ ಬಂದು ಹೇಳ್ದಲ್ಲ ನಾಳೆ ಗೃಹ ಪ್ರವೇಶ ಬಂದ್ಬಿಡಮ್ಮ ಅಂತ. ಅದಕ್ಕೆ ಇದೇನ್ಲೇ ಇಲ್ಲೆಲ್ಲೇ ಕುತ್ಕೊಂಡು ಊಟ ತಿನ್ನೋದು? ಬಂದವ್ರು ಒಬ್ಬೊಬ್ರಿಗೆ ಊಟಕ್ಕೆ ಇಕ್ತೇನು? ಅಯ್ಯ ಜಯಮ್ಮ, ನಿನ್ನೋರು ಪಂಡ ಅವಳು ಅಡಿಗೆ ಮಾಡಾಕ್ತಲ್ಲ, ಒಂದು ಕಾಕಿಲ್ಲ, ಒಂದು ಬೆತ್ತಿಲ್ಲ, ಒಂದು ನಾಯಿತಿಲ್ಲ. ನಿನ್ನೋರು ಬಾಳೆಹಣ್ಣು ಗೊತ್ತಾವಳು ಯಾಕಂದು ಹೋಗು ಅಂತ. ನೀನೇ ಇಷ್ಟ ಅತ್ತೆ ಇಂದತ್ತೆ ಬಾಳೆಹಣ್ಣು ಚಿನ್ನಿ ಚಿನ್ನಿ ಎಲ್ಲ ಒತ್ತಾಗ ಬಾಳೆಹಣ್ಣು ತಿಂಬಿಟ್ಟು ನೀವಲೇ ಓಯ ಇಕ್ಕಲ್ಲ ನೀನ್ ಬಾಳೆಹಣ್ಣು ನೀನೆ ನಂಗೆ ಬರ. ಜಯಮ್ಮ ಇಂದಮ್ಮ ನಿಂಕಣ ಬಾಳೆಹಣ್ಣು. ಒಂದು ಬಾಳೆಹಣ್ಣು ಎಲ್ಲರ್ಕೆ ಇಲ್ಲೇ ಇಲ್ಲಮ್ಮ, ಎಲ್ಲರ್ಕೆ ಇಷ್ಟೇ ಮುಗೀತು ಗೃಹ ಪ್ರವೇಶ. ನೀನು ಒಟ್ಟು ಹೋಗು. ನೋಡ್ದಂಗೆ ಜಯಮ್ಮ ಚರಣ್ಯ ಲೇ ಬಾರೆ ಶಶಿ, ಏನ್ ಇಷ್ಟಿಂಕ್ ನಮ್ಮ ಮನೆ ದಾರಿ ಸಿಕ್ಕೇನೆ ನಿಂಕ? ನಾನೇನೆ ಸಾಯಂಕಾಲ ಫೋನ್ ಮಾಡಿದಕ್ಕೆ ಇವಾಗ ಬಂದಿದ್ಯಾ? ಇಲ್ಲ, ಇದಕ್ಕ ಆಸ್ಪತ್ರೆ ಟ್ರೈನಿಂಗ್ ಓದ್ತಾ ಇದ್ದೀನಿ. ಓ ಹೌದೇನು? ಯಾರು ಇಸ್ಕೊಟ್ಟಿದ್ದಲ್ಲಿ? ರಾಮಣ್ಣು. ಸರಿ ಸರಿ. ನೀನು ಮನೆ ಗೃಹ ಪ್ರವೇಶ ಅಂದಲ್ಲ, ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಯಜಮಾನ ಬಸ್ ಸ್ಟ್ಯಾಂಡಿಗೆ ಬಿಡ್ತಾನೆ, ಆಮೇಲೆ ನಾನು ಬಸ್ಸಾಗ ಹೋಗ್ತೀನಿ. ಹೆಂಗೋ ನೀನು ಕಳ್ಸಿಕೊಟ್ಟಿದ್ದಕ್ಕೆ ಒಳ್ಳೇದಾಯ್ತಲೇ. ಸುಮ್ಮನೆ ಯಾರಂಗೆ ಕೇಳಿಸ್ಕೊಂತಾರೋ, ಆಮೇಲೆ ನಾನೇ ನಿನ್ನ ಅವನ ಜೊತೆ ಕಳ್ಸಿದ್ವಿ ಅಂತ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾರೇನೆ. ಆಮೇಲೆ ನಮ್ಮ ಮತ್ತೆ ಮನೆಗೆ ಸೇರ್ಕೊಂಡು ಇದೊಂದು ಉದ್ಯೋಗ ಮಾಡ್ತಾ ಇದೀಯ ಅಂತಾಳೆ ಅಷ್ಟೇನ. ಯಾರು ಇಲ್ಲ ಆಚೆ, ಅದಕ್ಕೆ ನಾನು ಹೇಳಿದ್ದು. ಯಾಕೋ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾನಲ್ಲ. ನೋಡ್ಕೊಂತಾನೆ, ಏನು ತೊಂದರೆ ಇಲ್ಲಮ್ಮ, ಚೆನ್ನಾಗಿ ನೋಡ್ಕೊಂತಾನೆ ಪಾಪ, ಒಳ್ಳೆಯವನು. ಒಂದೊಂದು ದಿವಸ ನಾನು ಎದ್ದೇಳಸಲೆಲ್ಲ ಅಡುಗೆ ಎಲ್ಲ ಮಾಡ್ಬಿಟ್ಟಿರ್ತಾನೆ, ನಾಲ್ಕು ಬೈತೀನಿ, ಮಾಡಬೇಡ ನೀನು ಹಂಗೆಲ್ಲ ಅಡುಗೆ ನಾನೇ ಮಾಡ್ತೀನಿ ಅಂತ. ಮಾಡಿ ಸುಮ್ಮನೆರು. ನಿನ್ನ ಅದೃಷ್ಟ ನೋಡಮ್ಮ, ಎಂಥ ಅದೃಷ್ಟ. ನಮ್ಮ ಮನೆಗೆ ಎದ್ದೇಳಬೇಕು, ಅಡುಗೆ ಮನೆ ಕೂಡ ಹೋಗಲ್ಲ. ಎದ್ದಾಚರಣ್ಯ ಅಂತ ಆಯ್ತಾನೆ ನನಗನ್ನು. ಎದ್ದು ಕಾಫಿ ನೀರು ಮಾಡಿಕೊಟ್ಟು ಆಮೇಲೆ ಅಪ್ಪನಿಗೆ ನಳಪಾಕ ಇಳಿಸ್ಬೇಕು. ಅವತ್ತು ನೀನೇನಾದ್ರೂ ನನ್ನ ಕೈ ಹೇಳಿ ಹೋಗಿ ಒಳ್ಳೆಯವನು ಹುಡುಗನು ಅಂತ ಹೇಳಿ ಕಳ್ಸ್ಕೊಡ್ದಿರಿದ್ದಿದ್ರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ನಮ್ಮ ಅತ್ತೆ ಜೊತೆಗೆ ಊರಿಗೆ ಹೊಟ್ಟೋಗ್ಬಿಡ್ತಾ ಇದ್ದೆ ನಾನು. ಅದನ್ನು ಕಿತ್ಕಿತ್ಕು ಹೇಳ್ಬೇಡ, ಸುಮ್ಮನೆ ಇರೇ. ಅವತ್ತು ನಾನು 1000 ರೂಪಾಯಿ ಕೊಟ್ಟನಲ್ಲ, ಅದು ಯಾವ ಕೊಡ್ತೀಯಾ? ಅಯ್ಯೋ ಕೊಡ್ತೀನಿ, ಇವಾಗಿತ್ತಮ್ಮ ಎತ್ಕೊಂಬರ ನನ್ನ ಕಣ್ಣೆ ಮತ್ತೆ ಹೋಗ್ಬಿಟ್ಟೆ. ಕೊಡ್ತೀನಿ. ಊನವ್ರಿಗೆಲ್ಲ ನಾನೇ ಅಲ್ಲ ಕಾಸು ಕೊಟ್ಟಿದ್ವಾ? ನೀನೇ ಕಾಸು ಕೊಟ್ಟಿದ್ದು. ಇಲ್ಲ ಅಂತ ನಾನು ಹೇಳಿದ್ನ, ಕೊಡ್ತೀನಿ ಸುಮ್ಮನೆ. ಏನು ಮಕ್ಳು ಮರಿ ಬೇಡ ಅಂತ ಇದ್ರೇನು? ಅಯ್ಯೋ ಹಂಗೇನಿಲ್ಲಮ್ಮ, ಏನೋ ಹಾಗೇ ಇಲ್ಲ ಮಕ್ಕಳು, ಅದಕ್ಕೆ ನಾನು ಏನು ಮಾಡೋಕ್ಕಾಗ್ತದೆ? ಹಂಗೆ. ಸರಿ ಸರಿ. ಏನು ಮಾಡಿದ್ಯಾ ಅಡಿಗೆ? ಅಯ್ಯೋ ಹೋದವರು ಬಂದವರು ನನ್ನನ್ನು ಕೇಳ್ತಾನೆ ಇಲ್ಲ, ಬರೀ ಅಡುಗೆನೇ ಕೇಳ್ತಾ ಇದ್ದೀರಲ್ಲಮ್ಮ. ನಾನು ಏನು ಮಾಡಿಲ್ಲ ಅಡುಗೆ. ಗೃಹ ಪ್ರವೇಶ ಅಂತ ಅಡುಗೆ ಗಿಡ್ಗೆ ಏನು ಮಾಡಿಲ್ಲ. ಇಲ್ಲ ಮಾಡಿಲ್ಲ.
ಒಂದು ಬಾಳೆಹಣ್ಣು ಕೊಡ್ತಾ ಇದ್ದೀನಿ ಬಂದವ್ರಿಗೆಲ್ಲನು. ಏನು ಬಾಳೆಹಣ್ಣು? ಬಾಳೆಹಣ್ಣು ಕೊಡ್ತಾ ಇದ್ದೀನಿ. ಸರ್ ಆಯ್ತು ಬಿಡು, ಸರ್ ಆಯ್ತು ಕತೆ. ಕೊಡು ಯಾವುದೋ ಒಂದು ಬಂದಿದ್ದಕ್ಕ, ಬರೀ ಕೈಗೆ ಹೋಗೋದೇನು. ಇನ್ನು ಕೊಡ್ತೀನಿ. ರೀ ಇವಾಗ ಹೆಂಗಿದ್ದೀರಾ? ಹೆಂಗಿದ್ದೀರಾ? ನಾನು ನಿನ್ನ ಹೆಂಡತಿ ಸಂಧ್ಯಾ. ಸಂಧ್ಯಾ ನಾನು. ಏನ ಅಂತ ಇದ್ದೆ? ನೆನ್ನೆಲ್ಲ ಹೆಸರು ಹೇಳ್ತಾ ಇದ್ದೆ, ಇವತ್ತೇನಾಯ್ತು ನಿಂಕ? ಹಾಂ ಮಾತಾಡುವ ಮಾತಾಡುವ. ತಲೆ ತಲೆ ತಲೆನಾ? ನಿನ್ನ ಗಾಡಿ ಒಳಗೆ ಹೋದಾಗ ಬಿದ್ದೋಗ್ಬಿಟ್ಟಿದ್ಯಾ, ಅದಕ್ಕೆ ಹಂಗೆ ಆಗ್ಬಿಟ್ಟೈತೆ. ಸರೋತೈತೆ ಬಿಡು. ಊಟ ಮಾಡಿಸ್ಲಾ? ಊಟ ಮಾಡ್ತೀಯಾ? ಸಂಧ್ಯಾ? ಅಯ್ಯೋ ಅಕ್ಕ, ಶಿವ ಶಿವ, ಏಯ್ ನಾನು ಬಂದಿದ್ದು ನೋಡು ಇಲ್ಲಿ. ಶಿವ ಹೆಂಗಿದೆ ಇವಾಗ? ಅಕ್ಕ ಏನು ಮಾತಾಡ್ತಾನೆ ಇಲ್ಲಕ್ಕ. ಏನು ಸಂಧ್ಯಾ ನಿಂದು ಸಮಾಚಾರ? ಹಾಂ ಏನು ನಿಂದು ಸಮಾಚಾರ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನಂತೂ ನೀನು ಸುಮ್ಮನೆ ಬಿಡ್ತಾ ಇಲ್ಲ. ನನ್ನ ತಮ್ಮನವನು, ನನ್ನ ತಮ್ಮನು ಶಿವನು, ತಿಳ್ಕೊಂಬಿಡು ಚೆನ್ನಾಗೆ. ಜನ್ಮ ಜಾರ್ದಾಕ್ಬಿಡ್ತೀನಿ ಅವನ ಸುದ್ದಿಗೆ ಯಾರಾದರೂ ಹೋದ್ರೆ. ಈ ಯಾಕಕ್ಕ, ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ಅಮಾಯಕರ ಥರ ನಾಟಕ ಆಡಬೇಡ ಸಂಧ್ಯಾ ನನ್ನ ಹತ್ರ. ನನಗೆಲ್ಲ ವಿಷಯ ಗೊತ್ತಾದೈತೆ. ಅವನ ಮುಖ ನೋಡ್ಕೊಂಡು ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಒದ್ದು ಒಳಗಾಗ್ತಾ ಇದ್ದೆ ನಿನ್ನನ್ನು. ಅಯ್ಯೋ ಅಕ್ಕ, ಯಾಕಕ್ಕ ಬಂದವರೆಲ್ಲ ನಾನು ಇಷ್ಟೊಂದು ನಿಷ್ಠೂರ ಮಾಡ್ತಾ ಇದ್ದೀರಾ? ನಾನೇನಕ್ಕ ಅಂತ ತಪ್ಪು ಮಾಡಿದೆ? ಏನು ತಪ್ಪು ಮಾಡಿದೆ ಅಂತಂದರೆ ನನಗೇನೋ ನಿನ್ನ ಮೇಲೆ ಅನುಮಾನ. ಸಂಧ್ಯಾ, ನಮ್ಮ ಚಿಕ್ಕಪ್ಪನ. ಓ ಮಲ್ಲೇಶ್ ಅವರು ಬರಬೇಕು ಬರಬೇಕು. ಓ ಮೇಡಮ್, ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಅದು ಈಗ ಹುಷಾರಿಲ್ಲ ಅಂತಂದ್ರು, ನಮ್ಮ ಅಣ್ಣನ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ಹೌದಾ, ಸರಿ ಸರಿ ಆಯಿತು. ಹುಷಾರಾಗಿ ನೋಡ್ಕೋ ಸಂಧ್ಯಾ. ಮಾತ್ರೆ ಎಲ್ಲ ಕರೆಕ್ಟಾಗಿ ಕೊಡಬೇಕು. ನಾನು ಡೈಲಿ ಬಂದು ಹೋಗ್ತೀನಿ. ಸರಿ ಅಕ್ಕ, ನೋಡ್ಕೊತೀನಿ. ಚಿಕ್ಕಪ್ಪ ಇವಾಗ ಯಾಕೆ ಬಂದ್ರಿ ನೀವು? ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮುಂದುವರಿಯುವುದು